ನರಸೀಪುರ ಪಟ್ಟಣದಲ್ಲಿ ವಿಶ್ವ ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿರವರ 90ನೇ ಜನ್ಮ ದಿನಾಚರಣೆಯನ್ನ ಆಚರಿಸಲಾಯಿತು. ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಘಟಕದ ವತಿಯಿಂದ ಎಪಿಎಂಸಿ ಆವರಣದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿರವರ ಭಾವಚಿತ್ರಕ್ಕೆ ತಾಲೂಕು ಅಧ್ಯಕ್ಷ ಕೋರಹಟ್ಟಿ ಕುಮಾರಸ್ವಾಮಿ ಸೇರಿದಂತೆ ಪದಾಧಿಕಾರಿಗಳು ಪುಷ್ಪಾರ್ಚನೆಯನ್ನ ನೆರವೇರಿಸಿದರು. ಇನ್ನು ತಾಲೂಕು ಅಧ್ಯಕ್ಷ ಕುಮಾರಸ್ವಾಮಿ ಮಾತನಾಡಿ, ವಿಶ್ವಗುರು ಬಸವಣ್ಣನವರು ಬಿಟ್ರೆ ಎರಡನೆಯವರು ನಂಜುಂಡಸ್ವಾಮಿರವರು ವಿಶ್ವನಾಯಕ ಎಂಬ ಖ್ಯಾತಿಯನ್ನ ಪಡೆದವರು ಎಂದರು. ಇನ್ನು 10 ಭಾಷೆಯನ್ನ ಮಾತನಾಡುವವರು ಯಾರಾದ್ರೂ ಇದ್ದಾರೆ ಎಂದ್ರೆ ಅದು ಪ್ರೊಫೆಸರ್ ನಂಜುಂಡಸ್ವಾಮಿ. ಅವರಿಗೆ ಭಾಷೆ ಗೊತ್ತಿದ್ದರೆಂದ್ರೆ ವಿಶ್ವದ ಎಲ್ಲಾ ಕಡೆ ಸಂಚರಿಸಿ ರೈತರನ್ನ ಎಚ್ಚರಿಸಿ ಸಂಘಟಿಸಿದರು ಎಂದು ತಿಳಿಸಿದ್ರು. ಇನ್ನು ಕೆಲವು ರೈತ ಮುಖಂಡರುಗಳು ಈ ಸಂಘದಲ್ಲಿ ಬೆಳೆದು ಇವರಿಗೆ ಕಳಂಕ ತರುವ ಕೆಲಸ ಮಾಡ್ತಿದ್ದಾರೆ. ಇವರ ಬಗ್ಗೆ ರೈತರು ಎಚ್ಚೆತ್ತುಕೊಂಡು ಪಾಠ ಕಲಿಸಬೇಕಾಗಿದೆ ಎಂದು ಹೇಳಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ರೈತ ಮುಖಂಡರು ಹಾಜರಿದ್ದರು. ದೇಶಗಳಿಗೆ ಹೋಗಿ ಅಲ್ಲಲ್ಲೇ ರೈತ ಸಮುದಾಯವನ್ನ ನೀವು ಪ್ರತಿನಿಧಿಸಿ ನಿಮ್ಗೆ ನೀವು ಎಲೆತಟ್ಟಿ ನಿಂತ್ಕೊಳ್ಳೋ ಒಬ್ಬ ಚೈತನ್ಯ ಸ್ವರೂಪರು. ನೀವು ದೇಶಕ್ಕೆ ಅನ್ನ ಹಾಕಂತ ವ್ಯಕ್ತಿ. ಅಂತ ವ್ಯಕ್ತಿಗಳು ಕುಗ್ಗಬಾರ್ದು, ನೀವು ಜಗ್ಬಾರ್ದು, ಬಗ್ಬಾರ್ದು. ನಿಮ್ದು ಚಾಟಿ ಕೋಲಿತಂಗಿರ್ಬೇಕು ಅಂತ ಎಲ್ಲಾ ದೇಶಗಳಿಗೂ ಸಾರ್ಕೊಂಬತ್ತಾರೆ. ಸಾರ್ಕೊಂಬಂದು ಅಲ್ಲೆಲ್ಲ ಸಂಘಟನೆ ಮಾಡಿ ವಿಶ್ವದಲ್ಲಿ ಕರ್ನಾಟಕದ ರೈತ ಸಂಘನ ಪ್ರಭಾವ ಮಾಡಿ ಒಂದು ಸಲ ನಂಜುಂಡಸ್ವಾಮಿ ಅವರು ನೀರಾ ಚಳವಳಿ, ಕೋಳಿ ಚಳವಳಿ, ಬಹುರಾಷ್ಟ್ರೀಯ ಕಂಪನಿಗಳ ಬೀಜ ನಿಗಮಗಳ ಚಳವಳಿ, ಹಲವಾರು 1, 2, 3 ಲಕ್ಷಾಂತರ ಚಳವಳಿಗಳು ಅವರು ಮಾಡಿದ ಚಳವಳಿಗಳಿಲ್ಲ. ಅಂಥ ಚಳವಳಿಗಳನ್ನ ಮಾಡಿ ಸ್ವಾಭಿಮಾನವನ್ನು ತಂದುಕೊಟ್ಟಂಥ ಮಹಾನ್ ಪುರುಷ. ರೈತ ಎದೆ ತಟ್ಟಿ ನಿಂತ್ಕೋಬೇಕು, ಎದೆ ಉಬ್ಬೇರಿ ನಿಂತ್ಕೋಬೇಕು, ಯಾರಿಗೂ ಬಗ್ಬಾರ್ದು, ಜಗ್ಬಾರ್ದು. ನೀವು ಸ್ವಾಭಿಮಾನಿಗಳು. ವಿಶ್ವದಲ್ಲಿ ರೈತ ಕುಲ ಉದ್ಧಾರ ಆಗಬೇಕು ಅಂದರೆ ರೈತರಿಂದಲೇ ಸಾಧ್ಯ ಅಂತ ಹೆಚ್ಚು ಒತ್ತು ಕೊಟ್ಟು ರೈತರನ್ನ ಪ್ರತಿನಿಧಿಸಿ ಲಕ್ಷ ಜನಕ್ಕೆ ಪಾಠ ಹೇಳಿದಂಥ ಮಾರ್ಗದರ್ಶಕರು ನಂಜುಂಡಸ್ವಾಮಿ ಅವರು. ಅವರ ಸಂದರ್ಭದಲ್ಲಿ ನಮ್ಮ ಟಿ ನರಸೀಪುರ ತಾಲೂಕಲ್ಲಿ ಕೆಂಪೇಗೌಡರು ಅವರ ವೃತ್ತಿಲಿ ಲಾಯರ್ ಆಗಿದ್ದಂತೆಯವರು ಬನ್ನೂರು ಭಾಗದಲ್ಲಿ ಅವರ ಪ್ರಭಾವಕ್ಕೊಳಗಾಗಿ ದೊಡ್ಡ ಸಂಘಟನೆ ಕಟ್ಟಿ ಭಾಳ ಹೆಸರು ಮಾಡ್ತಾರೆ ಕೆಂಪೇಗೌಡರು ಎಲೆಕ್ಷನ್ ನಿಂತಿದಾಗ ನಾನು ನಮ್ಮ ಗ್ರಾಮ ಘಟಕದ ಕಾರ್ಯಕರ್ತ, ನಮ್ಮ ಸ್ನೇಹಿತರು, ನಾವು ಅವರು ಜೊತೆಲಿ ಬಂದವರು, ತುಂಬಲ್ದವರು, ವೆಂಕಟಾಚಲಯ್ಯ ಅಂದ್ಬಿಟ್ಟು ಅವರು ನಮ್ಮ ನಂಜುಂಡಸ್ವಾಮಿ ಅವ್ರ ಪಕ್ಕ ಶಿಷ್ಯರು. ನಾವು ಪುರಸ್ವಾಮಿ ಅವರು ನಮ್ಮ ಟಿ ನರಸೀಪುರ ತಾಲೂಕಲ್ಲಿ ನಿಂತಿರು. ನಮ್ಮ ಪುರಸ್ವಾಮಿ ಅವರು, ತಹಸೀಲ್ದಾರ್ ಪುರಸ್ವಾಮಿ ಅವರು ಇಲ್ಲಿ ಅಲ್ಲಿ ಅವರು ಅವತ್ತು ಎಲೆಕ್ಷನ್ ಘೋಷಣೆ ಆಯ್ತದೆ. ಎಲೆಕ್ಷನ್ ನಿಂತ್ಕೊಂಡಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕದಲ್ಲಿ ರೈತ ಚಳವಳಿ ಪ್ರಬುದ್ಧಮಾನವಾಗಿ ಬೆಳೆದ್ರೆ ಸರ್ಕಾರಗಳಿಗೆ ಪೆಟ್ಟಾಯ್ತದೆ ಅಂತೇಳಿ ಸರ್ಕಾರಗಳು ಒಡೆದು ಓಳು ಮಾಡ್ತಕ್ಕಂಥ ಕೆಲಸನ ರೈತ ಚಳವಳಿಗಳನ್ನ ಒಡೆದು ಓಳು ಮಾಡ್ತವೆ. ಅದನ್ನು ಸಹಿಸಲಾರದೆಯೇ ಮುಂಗದ ತುತ್ತಾಗಿ ಪರಿಣಮಿಸಿ ಭಾಳ ಸಂಕಷ್ಟಕ್ಕೆ ಒಳಪಡ್ತಾರೆ ನಂಜುಂಡಸ್ವಾಮಿ ಅವರು. ಇವತ್ತು ನಾವು ಎದುರಿಸ್ತಾವೆ, ನೋಡಿರ್ಬೋದು ನೀವೆಲ್ಲ. ತಾವು ಇಲ್ಲೇ ಪಾಠ ಕಲ್ತ್ಕೊತಾರೆ, ಬೇರೆ ಸಂಘಟನೆ ನಮ್ಮಲ್ಲೆಲ್ಲ ಕರಪ್ಷನ್ ಮಾಡ್ತಾರೆ, ಬೇರೆ ಸಂಘಟನೆಗೆ ಹೋಗಿ ಗುರುತಿಸ್ಕೊತಾರೆ. ಆಯ್ತಾ? ಇಲ್ಲಿ ಒಬ್ಬ ವ್ಯಕ್ತಿ ಧೀಮಂತವಾಗಿದ್ದಂಥ ವ್ಯಕ್ತಿ ಇನ್ನೊಂದು ಸಂಘಟನೆ ನಾವು ಬೇರೆ ಕಳಿಸಿದಂಥ ವ್ಯಕ್ತಿ ಇನ್ನೊಂದು ತಾವು ಹೋಯ್ತಾನೆ ಅಂದರೆ ಬೇರೆ ಸಂಘಟನೆಯವ್ರು ಏನು ಮಾಡಬೇಕು? ನೀ ಸರಿಲ್ಲ ಅಂತ ಲಾಕದ ಮೇಲೆ ಮನೇಲಿರು ಅಂತ ಹೇಳ್ಬೇಕು ಅವ್ರಿಗೆ ಪಾಠ ಹೇಳಿ. ಅವ್ರು ಸೇರ್ಕೊಂಡು ಕಂಡ್ರೆ ಶಾಂತಿಯಾಗಿ ಇವತ್ತು ರೈತ ಸಂಘನ ಒಡೆದು ಓಳು ಮಾಡಿ ರಾಜಕೀಯಗಳ ಹುನ್ನಾರಗಳಿಂದ ಆಡಿ ಇವತ್ತು ರೈತ ಸಂಘ ಒಡೆದು ಓಳಾಯ್ತದ. ನಿಜವಾದ ಸ್ವಾಭಿಮಾನಿ ರೈತನಿಗೆ ಪೆಟ್ಟಾಯ್ತದ, ಪ್ರಾಮಾಣಿಕನಿಗೆ ಪೆಟ್ಟಾಯ್ತದ. ಇಂಥ ಒಂದು ಸದೃಢವಾದಂಥ ಚೈತನ್ಯ ಕೊಟ್ಟಂಥ ಮಹಾನ್ ಪುರುಷನ್ನ ಇವತ್ತು ನಮ್ಮನ್ನಾಗಲಿ 22 ವರ್ಷ ಅವರು ಸತ್ತಿಲ್ಲ, ಜೀವಂತವಾಗಿ ನಿಮ್ಮೆಲ್ಲರ ಹೃದಯದಲ್ಲಿ ತುಂಗರ. ಯಾವುದೇ ಕಾರಣಕ್ಕೂ ಸತ್ತಿಲ್ಲ. ಸತ್ತಿರ ನಾವೆಲ್ಲ ಇಲ್ಲಿ ಕೂತ್ಕೊಳ್ಳೋಕೆ ಆಯ್ತಿರ್ಲಿಲ್ಲ. ಇವತ್ತು ಯಾವುದೇ ಕಳ್ಳ ಕೋಟ ಹಾಕೊಂಡ್ರು ಇವ್ರು ಕೋಟನೇ ಹಾಕೊಳ್ಳೋದು, ಮೋಸ್ಕರ ಕೋಟ ಹಾಕೊಂಡ್ರು ಇವ್ರು ಕೋಟನೇ ಹಾಕೊಳ್ಳೋದು. ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತೀನಿ, ಈ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಒಂದು 90ನೇ ವರ್ಷದ ಜನ್ಮ ದಿನಾಚರಣೆ ಇದಾಗಿ ದಯವಿಟ್ಟು ಪ್ರೊಫೆಸರ್ ಹೆಸರು ಹೇಳ್ಕೊಂಡು ಫೋಟೋ ಹಾಕೊಂಡು ಅವರಂಥ ಆದರ್ಶಗಳಿಗೆ ನೀವು ಯಾರು ಅವಮಾನ ಮಾಡಕ್ಕೆ ಹೋಗಬೇಡಿ ಅಂತ ಈ ನಮ್ಮ ಸ್ನೇಹಿತರ ಪತ್ರಿಕಾ ಮಾಧ್ಯಮ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಅವರು ಚಿನ್ನದಲ್ಲಿ ಪುಟವಿತ್ತು ಚಿನ್ನ, ಬಸವಾದಿ ಶರಣರ ಚಿಂತಕರು, ಲೋಹಿಯಾ ಚಿಂತಕರು, ಪೆರಿಯರ್ ಚಿಂತಕರು, ಸಂವಿಧಾನವನ್ನು ಬಹಳ ಅಭೂತಪೂರ್ವವಾಗಿ ಗೌರವಿಸಿದ್ದಂಥ ಮಹಾನ್ ಪುರುಷರು ಅವರು. ಆಯ್ತಾ? ಎಲ್ಲರೂ ನಮ್ಮವನೇ ಅಂತಂದಂಥ ಬಸವಣ್ಣನ ಒಪ್ಕೊಂಡಿದ್ದಂಥವ್ರು, ಪೆರಿಯರ್ನ ಒಪ್ಕೊಂಡಿದ್ದಂಥವ್ರು. ಇಂಥವ್ರನ್ನೆಲ್ಲ ಸೇರಿ ಎಲ್ಲ ಸಮುದಾಯಗಳು ಸಂಘಟನೆಗಳಿಗೆ ಬೇಕು. ಪ್ರತಿಯೊಬ್ಬರು ಯಾರೇ ಬಿತ್ತಿದರೂ ಫಲವನ್ನು ಕೊಡುವ ಪಾವನವಾದ ಈ ಮಣ್ಣು ಅಂಥೇಳಿ ಎಲ್ಲ ಸಮುದಾಯದ
ಎಲ್ಲ ಜನರನ್ನು ಲೀಡ್ ಮಾಡಿದಂಥ ಮಹಾನ್ ವ್ಯಕ್ತಿ. ಇವತ್ತು ಸರ್ಕಾರ ಆಡ್ತಾ ಇರ್ತಕ್ಕಂಥ ಸರ್ಕಾರ ಹೆಸರೆತ್ತಬೇಕು ಅಂದ್ರೆ ಅವ್ರ ಚಿಂತನೆಯಲ್ಲಿ ಯಾವ ಸರ್ಕಾರ ಏನು ಮಾಡೋಕ್ಕಾಗಲ್ಲ. ಈ ಯಾವುದೇ ಕಾನ್ಸೆಪ್ಟ್ ಇವತ್ತು ನಮ್ಮ ಇವರು ಕಿರಣ್ ಅವರು ಹೇಳಿದ್ರು ಒಂದು ಮಾತನ್ನು, ಅವತ್ತಿನ ಯೋಜನೆ ಇವತ್ತು ಬರ್ತದ ಅಂತ, ಮುಂದಕ್ಕೂ ಬರ್ತದ. ಅವರು ತತ್ವಜ್ಞಾನಿ, ಕಾಲಜ್ಞಾನಿ, ಸಮಾಜ ಸುಧಾರಕರು ಹಾಗೂ ರೈತ ಕುಲದ ಒಬ್ಬ ಧೀಮಂತ ನಾಯಕ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರು ಅದಕ್ಕೆ ಅವರು ನೋಡಿ, ವಿಶ್ವದಲ್ಲಿ ಬಸವಣ್ಣನಿಗೆ ಮಾತ್ರ ವಿಶ್ವಗುರು ಅಂತ ಪಟ್ಟ ಸಿಗ್ತದೆ, ವಿಶ್ವ ರೈತ ನಾಯಕ ಅಂತ ಪಟ್ಟ ಸಿಗ್ತದೋ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು. ಈಗ ಏನು ಮಾಡ್ತಾರೆ ಅಂದರೆ, ಈಗ ಕೃಷಿ ರೈತರತ್ನ ಪ್ರಶಸ್ತಿ ಯಾರಿಗೆ? ನಮ್ಮ ಸುತ್ತೂರು ಗುಜ್ಜರ್ ಕೊಡ್ತಾರೆ ಯಾರಿಗಾರು, ಆಯಿತಾ? ಕೃಷಿ ರಾಜ್ಯ ಪ್ರಶಸ್ತಿ ಯಾರು ದುಡ್ಡು ಕೊಟ್ಟರು ಕೊಡ್ತಾರೆ. ಹೊಲ ಉತ್ತು ಶ್ರಮ ಬಿತ್ತು ಅವನ ದೇಹ ದಂಡಿಸಿ ಬೆವರು ಹರಿಸಿ ಅವನ ಶ್ರಮನೆಲ್ಲ ಭೂಮಿಗಾಗಿ ತ್ಯಾಗ ಮಾಡಿದವನಿಗೆ ಪ್ರಶಸ್ತಿ ಕೊಡಬೇಕು. ಅದು ಬಿಟ್ಬಿಟ್ಟು ಯಾರೋ ಸುಳ್ಳ ಕಳ್ಳ ಮಳ್ಳನಿಗೆ ಪ್ರಶಸ್ತಿ ಕೊಟ್ಟರೆ ಪ್ರಶಸ್ತಿಗಳ ಗೌರವಗಳ ಬೆಲೆ ಎಲ್ಲಿ ಸಿಕ್ಕಿವು? ಇಂಥ ಬೆಲೆಗಳನ್ನ ಇವ್ರಿಗೆ ನೋಬೆಲ್ ಪ್ರಶಸ್ತಿ ಕೊಡಬೇಕು, ಪದ್ಮಭೂಷಣ ಪ್ರಶಸ್ತಿ ಕೊಡಬೇಕು. ಪ್ರಶಸ್ತಿಗಳು ಎಷ್ಟವ ಅಷ್ಟೆಲ್ಲ ನಂಜುಂಡಸ್ವಾಮಿ ಅವರು ಸಿಗ್ಬೇಕು, ಆಮೇಲೆ ಇನ್ ಬಗ್ಗೆ ಸಿಗ್ಬೇಕು. ಯಾಕಂದ್ರೆ ಅನ್ನ ಅಂದ್ರೆ ಏನೋ ಅಂತ ಒಂದು ಅಗಳು ಅನ್ನದ ಮೇಲೂ ರೈತನ ಹಣ ಬರಹ ಬರ್ತದ ಅಂತ ತೋರಿಸ್ಕೊಟ್ಟ ಮಹಾನ್ ವ್ಯಕ್ತಿ. ರಾಜಕಾರಣ ಊಟ ಮಾಡ್ತಾರೆ, ಸ್ವಾಮೀಜಿಗಳು ಊಟ ಮಾಡ್ತಾರೆ, ದೇವಾದಿ ದೇವತೆಗಳಿಗೂ ಎಡ ಹೋಯ್ತದ. ಅದಕ್ಕೆ ಬಸವಣ್ಣನ ಮೊದಲನೇ ತತ್ವ ಕೃಷಿ ಕೃತ್ಯ ಕಾಯಕ ಮಾಡುವಾತನ ಮನೆಯ ಒಕ್ಕು ಲಿಂಗಾರ್ಚನೆ ಮಾಡುವ ಗುರುವೇ ಸತ್ಭಾವನ ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಹೇಳಿದ್ರು. ಅಂತ ಬಸವಣ್ಣನ ಕಾಯಕ ಪರಿಶುದ್ಧವಾದಂಥವ್ರು. ಇವ್ರು ಎಷ್ಟೋ ಜನ ಹಿಂಬಾರಕರನ್ನ ತಯಾರು ಮಾಡಿದ್ರು. ಈಗ ಅವರು ಬೇರೆ ಬೇರೆ ವರ್ಚಸ್ ಇಟ್ಕೊಂಡು ಬೇರೆ ಬೇರೆ ಇದನ್ನ ಮಾಡ್ತಾವ್ರ. ಇನ್ನು ಮುಂದಿನ ದಿನಗಳಲ್ಲಿ ರೈತ ಕುಲ, ರೈತ ಜನ ನಾವೆಲ್ಲ ಚೆನ್ನಾಗಿ ಒಟ್ಟಾಗಿ ನಾವು ಹೋರಾಟ ಮಾಡಬೇಕು ಸರ್ಕಾರಗಳ ಮೇಲೆ ಅಂತ. ಈಗ ನಮ್ಮ ಮೇಲ್ಗಳೆಲ್ಲ ಈಗ ಸರ್ಕಾರಗಳು ರೈತರನ್ನ ಬೇರೆ ಬೇರೆ ಮಾಡಿ ಬೇರೆ ಬೇರೆ ಇದು ಮಾಡಿ ರೈತ ಸಂಘಗಳ ಮೇಲೆ ಪ್ರಹಾರ ಮಾಡ್ತಕ್ಕಂಥ ರಾಜಕಾರಣಿಗಳು ಮಾಡ್ತಿರ್ತಕ್ಕಂಥ ನಾವು ನೀವೆಲ್ಲ ನೋಡ್ತಾ ಇವಿ. ಮುಂದಿನ ದಿನಗಳಲ್ಲಿ ಇದಾದ್ರೆ ನಮ್ಮ ಉಗ್ರವಾದ ಹೋರಾಟವನ್ನು ರೈತ ಸಂಘಗಳೆಲ್ಲ ಒಟ್ಟಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ನೇತೃತ್ವದಲ್ಲಿ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ನನ್ನ ಗೌರವಾನ್ವಿತ ಬಂಧುಗಳಿಗೂ ಹಾಗೂ ಪತ್ರಿಕಾ ಪ್ರತಿನಿಧಿಗಳಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ.